ಗ್ಯಾರಂಟಿ ಸರ್ಕಾರಕ್ಕೆ 3 ವರ್ಷ ಸಂಪುಟ ಪುನರ್ರಚನೆಗೆ ಶಾಸಕರು ಪಟ್ಟು ಹಿಡಿದಿದ್ದು ಅಧಿಕಾರ ಹಂಚಿಕೆ ಚರ್ಚೆ ಹೊತ್ತಲ್ಲೇ ಮಂತ್ರಿ ಸ್ಥಾನಕ್ಕಾಗಿ ಶಾಸಕರು ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ಕಾರ 3 ವರ್ಷ ಪೂರೈಕೆಯ ಹಿನ್ನೆಲೆ ಕೆಲ ಸಚಿವರನ್ನ ಕೈ ಬಿಡೋದಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಮಂತ್ರಿ ಸ್ಥಾನಕ್ಕೆ ಲಾಭಿ ಮಾಡೋದಕ್ಕೆ ಕಾಂಗ್ರೆಸ್ ಶಾಸಕರು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಒತ್ತಡಕ್ಕೆ ಮುಂದಾಗಿದ್ದಾರೆ ಶಾಸಕರು. ಒಂದು ಕಡೆ ಸರ್ಕಾರಕ್ಕೆ 3 ವರ್ಷದ ಸಂಭ್ರಮ, ಮತ್ತೊಂದು ಕಡೆ ಅಧಿಕಾರ ಬದಲಾವಣೆಯ ಟೆನ್ಷನ್, ಇನ್ನೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಟೆನ್ಷನ್. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ದೆಹಲಿಗೆ ತೆರಳಿದ್ದಾರೆ ಶಾಸಕರ ತಂಡ. ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ, ಶಾಸಕ ಯಾಸಿರ್ ಖಾನ್ ಪಠಾಣ್, ಖನೀಜ್ ಫಾತಿಮಾ, ಪ್ರಿಯಾ ಕೃಷ್ಣ ದೆಹಲಿಗೆ ತೆರಳಿ ಸಚಿವ ಸ್ಥಾನಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ನಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ಯಾರು ದೆಹಲಿಗೆ ಹೊರಟಿದ್ದಾರೆ, ದೆಹಲಿಗೆ ಹೋಗಿದ್ದಾರೆ ಆಲ್ರೆಡಿ, ಅವರ ಹೆಸರುಗಳನ್ನ ನೋಡ್ತಾ ಇದ್ದೀವಿ. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ದೆಹಲಿಗೆ ಹೋಗಿದ್ದಾರೆ ಶಾಸಕರ ತಂಡ. ಅದರಲ್ಲಿ ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ, ಶಾಸಕ ಯಾಸಿರ್ ಖಾನ್ ಪಠಾಣ್, ಖನೀಜ್ ಫಾತಿಮಾ, ಪ್ರಿಯಾ ಕೃಷ್ಣ. ಇವತ್ತು ಸಾಯಂಕಾಲ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಶಾಸಕರ ಪಟ್ಟು ಅಧಿಕಾರ ಹಂಚಿಕೆ ಟೆನ್ಷನ್ನಲ್ಲಿದ್ದ ಹೈಕಮಾಂಡ್ಗೆ ಇದೊಂದು ದೊಡ್ಡ ಇಕ್ಕಟ್ಟು. ಮಂಗಳವಾರ ಅಥವಾ ಬುಧವಾರ ದೆಹಲಿಗೆ ಮತ್ತೊಂದು ಶಾಸಕರ ತಂಡ ಹೋಗುತ್ತೆ. ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು ಹೈಕಮಾಂಡ್ ಭೇಟಿಗೆ ಆಲ್ರೆಡಿ ಪ್ಲಾನ್ ಮಾಡಿದ್ರು. ಸಂಪುಟ ಪುನರ್ರಚನೆ ಆಗದಿರೋದಕ್ಕೆ ಹಿರಿಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಅರ್ಹರಿದ್ದೀವಿ, ನಮಗೆ ಯಾಕೆ ಸಚಿವ ಸ್ಥಾನ ಕೊಡ್ತಿಲ್ಲ ಅಂತ. ಈಗಾಗಲೇ ದೆಹಲಿಗೆ ಹೋಗಿ ಸುರ್ಜೇವಾಲಾರನ್ನ ಹಿರಿಯ ಶಾಸಕರು ಭೇಟಿಯಾಗಿದ್ರು. ರಾಹುಲ್ ಗಾಂಧಿ ಸಮಯ ಪಡೆದು ದೆಹಲಿಗೆ ಮತ್ತೊಂದು ಸಲ ಹೋಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಎಲ್ಲ ಅಂದುಕೊಂಡಂಗಾಗಿದ್ರೆ ಕೇರಳ ಸಿಎಂ ಪದಗ್ರಹಣದ ತಕ್ಷಣ ಹೋಗೋದಕ್ಕೆ ಒಂದು ಟೀಮ್ ರೆಡಿಯಾಗಿತ್ತು, ಆದ್ರೆ ಅದು ಸಾಧ್ಯ ಆಗಿರಲಿಲ್ಲ. ಈಗ ಒಂದು ತಂಡ ದೆಹಲಿಯಲ್ಲಿದೆ, ಮತ್ತೊಂದು ತಂಡ ದೆಹಲಿಗೆ ಹೋಗಿ ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ ಸುರ್ಜೇವಾಲಾ ಅವರನ್ನ ಭೇಟಿಯಾದ್ರು, ತಮ್ಮ ಬೇಡಿಕೆ ಏನಿದೆ ಮುಂದಿಟ್ಟಿದ್ರು. ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ನೇರವಾಗಿ ಮನವಿ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರ ಸಮಯ ಪಡೆದು ಹಿರಿಯ ಶಾಸಕರು ಸಚಿವ ಸ್ಥಾನದ ಬೇಡಿಕೆ ಇಡೋದಕ್ಕೆ ಹೋಗೋದಕ್ಕೆ ಸಿದ್ಧತೆಗಳನ್ನ ನಡೆಸಿದ್ದಾರೆ. ಇನ್ನು 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ದೆಹಲಿಗೆ ಹೋಗ್ತಾರಾ? ಕಾಂಗ್ರೆಸ್ ಶಾಸಕರು ಮತ್ತೆ ದೆಹಲಿ ದಂಡಯಾತ್ರೆ ಆರಂಭಿಸ್ತಾರೆ. ಸಂಪುಟ ಸರ್ಕಸ್ ಈಗ ದೆಹಲಿಗೆ ಶಿಫ್ಟ್ ಆಗತ್ತಾ? ಮೇ 27ನೇ ತಾರೀಕು 30 ಜನ ಶಾಸಕರು ದೆಹಲಿ ಪ್ರವಾಸ ಮಾಡ್ತೀವಿ, ಹೈಕಮಾಂಡ್ ಭೇಟಿಯಾಗಿ ನಮ್ಮ ಹಕ್ಕು ಮಂಡಿಸ್ತೀವಿ. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ. ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ತಮ್ಮ ಮಡಿ ಅಂತ ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರು ಅದ್ರ ಬಗ್ಗೆ ಎತ್ತರ ಇರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪೂರ್ಣ ವಿಸ್ತರಣೆ ಇದೆ, 15 ಜನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು 20 ಜನ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಯಾಕಂದರೆ 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರು. ಆದ್ದರಿಂದ ನಾವು ಡೆಲ್ಲಿ ಹೋಗೋದು ಬಹುಶಃ 28-29 ಒಳಗೆ ಡೆಲ್ಲಿ ಹೋಗಬೇಕಂತ ತೀರ್ಮಾನ ಮಾಡಿ. ಎಷ್ಟು ಜನ ಸರ್? 30-35 ಜನ ಹೊಡ್ತೀವಿ. ಹೌದು, ಹಿಂದೆ ಹೋದ ಟೀಮಲ್ಲಿ ಮೊನ್ನೆ 25 ಜನ ಹೋಗಿದ್ದೀವಿ.
ಈಗ ಮತ್ತೆ ಜಾಸ್ತಿ ಆಗಿದ್ದಾರೆ, ಒಂದು 35 ಜನರ ಮೇಲೆ ಹೋಗ್ಬೇಕಂತ ತೀರ್ಮಾನ ಅಂತಲ್ಲ. ಇದು ಇದ್ದವ್ರು ತೆಗೆದುಕೊಡಿ ಅಂತ ಭಾಳ ಜನ ಆಗಿದಾರಲ್ಲ, ಏನೋ ಇವತ್ತು ಅವರೇ ಇರಬೇಕಂತ ಏನಿಲ್ಲಲ್ಲ. 3 ವರ್ಷಗಳಿಗೆ ಅವಕಾಶ ಕೊಟ್ಟಿದ್ದೀವಿ, 6 ತಿಂಗಳ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಹಾಗಾಗಿ ಮತ್ತೊಂದು ಅವಕಾಶವನ್ನು ರಾಜ್ಯದಲ್ಲಿ ಶಕ್ತಿಯುತ ಮತ್ತು ಕಾಂಗ್ರೆಸ್ ಪಕ್ಷ ಆಗಬೇಕಾದ್ರೆ ಅದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಬೇಕು. ಸಿಎಂ ಬದಲಾವಣೆ ಮಾಡೋದು ನಮ್ಮ ಕೈಲಿಲ್ಲ, ಅದು ರಾಷ್ಟ್ರೀಯ ನಾಯಕರ ಕೈಲಿ ಇಲ್ಲ. ಅದ್ರ ಬಗ್ಗೆ ಇಲ್ಲ, ನಮ್ಮ ಹಕ್ಕುಗಳಿಂದ ನಾವು ಕೇಳ್ತೀವಿ. ಸಿಎಂ ಬದಲಾವಣೆ ನೀವು ಅವ್ರನ್ನ ಕೇಳ್ಕೋಬೇಕು, ಅಷ್ಟು ಬಿಟ್ಟರೆ ನಮಗೆ ಇದನ್ನು ಖಂಡಿತ ಕೊಡಬೇಕು. ಕೊಡದೆ ಹೋದರೆ ನಾವು ಉಗ್ರವಾದಂಥ ನಮ್ಮದು ಮುಂದಿನ ತೀರ್ಮಾನಗಳಿದ್ದಾವೆ. ನಮ್ಮ ಅದೇ ಬಿಡಲ್ಲ ನಾವು. ಇನ್ನು 15 ದಿವಸದೊಳಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೇರೆ ವಿಚಾರ ಬೇರೆ ಇದೆ, ಅದನ್ನು ಮುಂದೆ ತೀರ್ಮಾನ ಮಾಡಿ ನಿರ್ಧಾರ ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.